ನಮ್ಮ ಭಟ್ಕಳದ ಹಿಸ್ಟ್ರಿ ಗೊತ್ತಾ? ಇದನ್ನ ಯಾಕೆ ಮಿನಿ ದುಬೈ ಅಂತ ಹೇಳ್ತಾರೆ ಗೊತ್ತಾ? ಬನ್ನಿ ತಿಳ್ಕೊಂಡು ಬರೋಣ. ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ರಿಚೆಸ್ಟ್ ತಾಲೂಕು ನಮ್ಮ ಭಟ್ಕಳ. ಸಮುದ್ರ, ಗುಡ್ಡ, ಬೆಟ್ಟ ಮತ್ತು ಪರಮಶಿವನ ಆಶೀರ್ವಾದ ಇವೆಲ್ಲ ಸೇರಿದಾಗ ಇದು ಜಸ್ಟ್ ಅ ಟೌನ್ ಅಲ್ಲ, ಒಂದು ಇಮೋಷನ್. ಹಿಂದೆ ನಮ್ಮ ಊರಿಗೆ ವೃತ್ತಾಪುರ ಅಥವಾ ಚನ್ನಪಟ್ಟಣ ಅಂತ ಕರೆಯುತ್ತಿದ್ರು. ಒಂದು ದಿನ ಒಂದು ಮಿಸ್ಟೀರಿಯಸ್ ಆಬ್ಜೆಕ್ಟ್ ನಮ್ಮ ಈಗಿನ ಭಟ್ಕಳದ ಮೇಲೆ ಬಿದ್ದಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಒಂದು ದೊಡ್ಡ ಹೋಲ್ ಆಗಿ ಆ ಹೋಲ್ ಸ್ವಲ್ಪ ಎಕ್ಸ್ಪಾಂಡ್ ಆಗುತ್ತಾನೆ ಹೋಗ್ತಾ ಇತ್ತು. ಆಗ ಹಾಡ್ವಳ್ಳಿ ಅನ್ನೋ ಊರಿನಿಂದ ಒಬ್ಬ ಗ್ರಾಮೀಣನ್ ಮತ್ತು ಸೂಪರ್ ನ್ಯಾಚುರಲ್ ಪವರ್ ಇದ್ದ ಭಟ್ಟಕಳಂಕ ಅಂತ ಮುನಿಗಳು ದಿವಾನ್ ಶಕ್ತಿಯಿಂದ ಆ ಹೊಂಡವನ್ನು ಮುಚ್ಚಿಸಿದರು. ಅವರಿಗೆ ಗೌರವ ಕೊಡೋಕೆ ಊರಿಗೆ ಭಟ್ಟಕಳಂಕ ಅಂತ ಕರೆಯೋಕೆ ಶುರು ಮಾಡಿದ್ರು. ನಂತರ ಅರಬ್ ವ್ಯಾಪಾರಿಗಳು ಬಂದ ಮೇಲೆ ಅದು ಭಟ್ಕಳ ಅಂತ ಪಾಪ್ಯುಲರ್ ಆಯಿತು. ನಮ್ಮ ಭಟ್ಕಳನ ತುಂಬಾ ಡೈನೆಸ್ಟೀಸ್ಗಳು ರೂಲ್ ಮಾಡಿದ್ರು. ಕದಂಬರು, ಹೊಯ್ಸಳರು, ಕೆಳದಿ ಅರಸರು, ಚೋಳರು, ಸ್ವಲ್ಪ ಕಾಲಕ್ಕೆ ಮರಾಠರು ಮತ್ತು ಟಿಪ್ಪು ಸುಲ್ತಾನ್ ಕೂಡ ಆಳಿದರು. ಇವರ ನೆನಪಿಗೆ ಇವತ್ತಿಗೂ ಸುಲ್ತಾನ್ ಸ್ಟ್ರೀಟ್ ಅಂತ ಓಣಿ ಇದೆ. ನಂತರ ಭಟ್ಕಳ ಒಡೆಯರ್ ಸಾಮ್ರಾಜ್ಯಕ್ಕೆ ಸೇರಿತ್ತು. ನಮ್ಮ ಲೈಟ್ ಹೌಸ್ ನ ಬಿಲ್ಡ್ ಮಾಡಿದ್ದು ಕೃಷ್ಣರಾಜ ಒಡೆಯರ್ನೇ. ಹಿಂದೆ ಇದೊಂದು ಜೈನ ನಾಡು. ಇವತ್ತಿಗೂ ಹಲವು ಜೈನ ಬಸದಿಗಳು ನಮ್ಮ ಊರಲ್ಲಿ ಕಾಣಬಹುದು. ಚೆನ್ನಭೈರದೇವಿ ಇಲ್ಲಿ ವರ್ಷಗಳು ಆಳಿದರು. ಭಟ್ಕಳದ ಪೋರ್ಟ್ ಅಲ್ಲಿ ಡಚ್, ಪೋರ್ಚುಗೀಸ್, ಬ್ರಿಟಿಷ್ ಮತ್ತು ಅರಬ್ ವ್ಯಾಪಾರಿಗಳು ಟ್ರೇಡಿಂಗ್ ಮಾಡ್ತಾ ಇದ್ರು. ಅವಾಗಲೇ ಅರಬ್ ಇಂದ ಬಂದವರು ನವಾಯಿತ್ ಕಮ್ಯುನಿಟಿ ಟ್ರೇಡ್ಸ್ಗೆ ಬಂದ್ರು. ಆದ್ರೆ ಊರಿನ ಬ್ಯೂಟಿ ನೋಡಿ ಇಲ್ಲಿಯೇ ಸೆಟಲ್ ಆದ್ರು. ಅದಕ್ಕೆ ಇಲ್ಲಿಯ ಇಸ್ಲಾಂ ಕಮ್ಯುನಿಟಿ ಫೇಷಿಯಲ್ ಸ್ಟ್ರಕ್ಚರ್, ಲೈಫ್ ಸ್ಟೈಲ್, ಇವನ್ ಲ್ಯಾಂಗ್ವೇಜ್ ಬೇರೆ ಮುಸ್ಲಿಂ ಕಮ್ಯುನಿಟಿಗಿಂತ ಡಿಫ್ರೆಂಟ್ ಆಗಿದೆ. ಹಾಗೆ ಎಷ್ಟೋ ಅರಬ್ ವಸ್ತುಗಳು ನಮ್ಮ ಗಲ್ಲಿಯಲ್ಲಿ ಸಿಗುತ್ತೆ. ಅದಕ್ಕೆ ಜನರು ಹೇಳುತ್ತಾರೆ ದಿಸ್ ಇಸ್ ಮಿನಿ ದುಬೈ. ನಮ್ಮ ಗ್ರಾಮ ದೇವರು ಚನ್ನಪಟ್ಟಣದ ಹನುಮಂತ. ರಾಮನವಮಿ ರಥೋತ್ಸವ ಬಂದ್ರೆ ನಾಮದಾರಿ, ಮೊಗೇರ್ಗೊಂಡ, ಕೊಂಕಣಿ ಎಲ್ಲ ಹಿಂದೂ